ಇನ್ನು ವಾರ್ ಸಂಗತಿಗಳನ್ನು ಮಾತಾಡಬೇಕು, ಯುದ್ಧದ ಸಂಗತಿಗಳನ್ನು. ಹರ್ಮುಜ್ಜನ್ನು ಮುಕ್ತಗೊಳಿಸಲಿಕ್ಕೆ ಇರಾನ್ 3 ಷರತ್ತುಗಳನ್ನು ಇಟ್ಟಿದೆ. ಆಯಿತು, ನಾವು ಮುಕ್ತಗೊಳಿಸ್ತೀವಿ, ಬಟ್ ಕಂಡೀಷನ್ಸ್ ಅಪ್ಲೈ. 3 ಕಂಡೀಷನ್ಸ್ ಏನೇನು? ಮೊದಲು ತೆರವು ಮಾಡಿ, ಆಮೇಲೆ ಪರಮಾಣು ಬಗ್ಗೆ ಚರ್ಚೆ ಮಾಡೋಣ. ನಾವು ಮೊದಲೇ ಈಗ ಒಪ್ಕೊಳ್ಳಲ್ಲ. ತಕ್ಷಣಕ್ಕೆ ನೀವು ನಮ್ಮನ್ನು ಏನೇನು ದಿಗ್ಬಂಧನ ಮಾಡಿರಲ್ಲ ಅದನ್ನೆಲ್ಲ ಬಿಟ್ಟು ಹೋಗಬೇಕು. ಮೊದಲು ಓಪನ್ ಮಾಡಿ, ಆಮೇಲೆ ಮುಂದಿನ ನೋಡೋಣ. ಯಾವುದೇ ಕಾರಣಕ್ಕೂ ಈಗಲೇ ನಿರ್ಧಾರಕ್ಕೆ ಬರೋಕ್ಕಾಗಲ್ಲ. ಇದು ಸಂಗತಿ. ಇದನ್ನು ಏನಾದರೂ ಒಪ್ಕೊಳ್ಳಿಕ್ಕೆ ಸಾಧ್ಯನಾ ಅಮೆರಿಕಾ? ಸುಮ್ಮನಿದೆ ಸದ್ಯಕ್ಕೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಪರಮಾಣು ಚರ್ಚೆಯನ್ನೇ ಮುಂದೂಡಿ. ನಾವೀಗ ಇದನ್ನೆಲ್ಲ ಮಾಡಲ್ಲ. ಯಾಕಂದರೆ ಹರ್ಮುಜ್ ಯಾವಾಗ ಕ್ಲೋಸ್ ಆಯ್ತಲ್ಲ, ಒಂದು ಲೆಕ್ಕದಲ್ಲಿ ಇವರ ರಕ್ತನಾಳವೇ ಬಂದಾದಂಗೆ ಆಯಿತು. ದುಡ್ಡಿಲ್ಲ, ಕಾಸಿಲ್ಲ. ಇನ್ನು ಸ್ವಲ್ಪ ದಿವಸ ಅವರು ಹೀಗೆ ಆದರು ಅಂತಂದರೆ, ಹೀಗೆ ಆಡಿದರು ಅಂತಂದರೆ ಒಳಗಿಂದೊಳಗೆ ಅಸಮಾಧಾನ ಭುಗಿಲೇಳುತ್ತೆ. ಜನ ಬೀದಿಗೆ ಬಂದು ಹೋರಾಟ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇದು ಸಂಗತಿ. ಇದೆಲ್ಲದರ ಜೊತೆಗೆ ಒಂದು ಕಡೆಗೆ ಮಾತುಕತೆ, ಇನ್ಯಾವುದು ಮಾತುಕತೆಗೂ ನಾವು ಬರಲ್ಲ ಅಂತ ಟ್ರಂಪ್ ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಇನ್ನೇನು ಮಾತುಕತೆ ಇತ್ತು ಅಂತಂದ್ರೆ ಅದು ಫೋನ್ ಮುಖಾಂತರ ಮಾತ್ರ ಅಂತ ಹೇಳಿದ್ದಾರೆ. ಒಂದು, ಇದೆಲ್ಲದರ ಜೊತೆಗೆ ಅರಾಕ್ಚಿ ರಷ್ಯಾಕ್ಕೆ ಹೋಗಿದ್ದು, ರಷ್ಯಾದಿಂದ ಪಾಕಿಸ್ತಾನಕ್ಕೆ ಬಂದಿದ್ದಾರೆ ಇರಾನ್ ವಿದೇಶಾಂಗ ಸಚಿವರು. 48 ಗಂಟೆಯಲ್ಲಿ 3ನೇ ಸರಿ ಬಂದಿರೋದು. ರಷ್ಯಾ ಅಧ್ಯಕ್ಷರನ್ನು ಭೇಟಿ ಮಾಡಿ, ಪುಟಿನ್ ಅವ್ರನ್ನ ಭೇಟಿ ಮಾಡಿ ಅರಾಕ್ಚಿ ಬಂದಿದ್ದಾರೆ. ಮತ್ತೇನಾದರೂ ಒಂದು ಚರ್ಚೆ ಮಾಡಬೇಕು ಅಂತ ಏನಾದರೂ ಪ್ರಿಪರೇಷನ್ಸ್ಗಳು ಆಗ್ತಾ ಇದೆಯಾ? ಇದು ಸಂಗತಿ. ಒಂದು ಕಡೆಗೆ ರಷ್ಯಾ ಅಧ್ಯಕ್ಷರ ಜೊತೆಗೆ ಮಾತುಕತೆ ಆಯಿತು. ಅದಾದಮೇಲೆ ನೇರವಾಗಿ ಅವರು ಪಾಕಿಸ್ತಾನಕ್ಕೆ ಬಂದಿದ್ದಾರೆ. ಮುಂದೇನು ನೋಡಬೇಕು. ಇನ್ನು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ದಯವಿಟ್ಟು ಈ ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಿ ಅಂತ ಕೇಳಿದ್ದಾಯಿತು. ಈಗ ವಿಶ್ವಸಂಸ್ಥೆಯ ಸರದಿ. ಸುಂಕ ಹಾಕಬಾರ್ದು, ಟೋಲ್ ಕಲೆಕ್ಟ್ ಮಾಡಬಾರ್ದು, ಹರ್ಮುಜ್ ಓಪನ್ ಆಗಬೇಕು. ಇರಾನ್ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಗುಟೆರಸ್ ಇರಾನ್ಗೆ ಹೇಳಿದ್ದಾರೆ, ದಯವಿಟ್ಟು ಇದನ್ನು ಮಾಡಿ ಅಂತ. ಇದೊಂದು ಬೆನ್ನುಮೂಳೆ ಇಲ್ದಿರುವಂಥ ಒಂದು ಸಂಸ್ಥೆ ವಿಶ್ವಸಂಸ್ಥೆ. ಗುಟೆರಸ್ ಹಾಕುವಂಥ ಈ ಗುಟ್ರು ಯಾರು ಕೇರ್ ಮಾಡ್ತಾರೆ ಇದಕ್ಕೆ? ಇರಾನಿ ಕೇಳ್ಕೊಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಸುಂಕ ಹಾಕಬೇಡಿ, ಟೋಲ್ಗಿಲ್ ಕಲೆಕ್ಟ್ ಮಾಡಬೇಡಿ, ಬಿಟ್ಟುಬಿಡಿ ಅಂತ. ಇದೆಲ್ಲದರ ನಡುವೆ ಈ ಕ್ರೂಡ್ ಆಯಿಲ್, ಇದರ ಬೆಲೆ ವಿಪರೀತ ಜಾಸ್ತಿ ಆಗ್ತಾ ಇದೆ. ಯುದ್ಧ ಮುಂದುವರೆದಂಗೆ ಕಚ್ಚಾ ತೈಲ ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ. $108 ಬಂದಿದೆ. ನಿನ್ನೆ $98 ಇತ್ತು. ಇವತ್ತು ಒಂದೇ ದಿನ $10 ಜಾಸ್ತಿ ಆಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ದೀವಿ ಏನು ನಡೀತಾ ಇದೆ ಅಂತ. ಇನ್ಮೇಲೆ ಯಾವುದೇ ಮಾತುಕತೆ ಯಾವುದು ಪ್ರಶ್ನೆನೇ ಇಲ್ಲ. ಮಾತುಕತೆ ಮಾಡೋದಾದರೆ ಬರೀ ಫೋನ್ ಮುಖಾಂತರ ಮಾತ್ರ. ನಮ್ಮ ಪ್ರತಿನಿಧಿಗಳನ್ನು ಯಾವುದೇ ಕಾರಣಕ್ಕೂ ನಾವು ಪಾಕಿಸ್ತಾನ ಆಗಲಿ ಬೇರೆ ಕಡೆಗಾಗಲಿ ಕಳಿಸ್ಕೊಡಲ್ಲ ಅಂತ ಟ್ರಂಪ್ ತುಂಬ ಸ್ಪಷ್ಟವಾಗಿ ಹೇಳಾಯಿತು. ಇದರ ನಡುವೆನೂ ಕೂಡ ಇರಾನ್ ಮಾಡ್ತಿರುವಂಥ ಪ್ರಯತ್ನ, ಅರಾಕ್ಚಿ ಇದ್ದಕ್ಕಿದ್ದಂಗೆ ನಿನ್ನೆ ರಷ್ಯಾಕ್ಕೆ ಹೋಗಿದ್ದು, ಪುಟಿನ್ ಅವ್ರ ಜೊತೆ ಮಾತುಕತೆ ಮಾಡಿದ್ದು, ಅಲ್ಲಿಂದ ನೇರವಾಗಿ ಪಾಕಿಸ್ತಾನಕ್ಕೆ ಬಂದಿದ್ದು, ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನು ಅಂದರೆ ಹರ್ಮುಜ್ ಇಲ್ಲಿ ತನಕ ಓಪನ್ ಆಗುವಂಥ ಯಾವುದೇ ಲಕ್ಷಣಗಳಿಲ್ಲ. ಯಾಕಂದರೆ ಇರಾನ್ ಏನು 3 ಕಂಡೀಷನ್ಗಳು ನೀಡ್ತಾ ಇದೆ, ಆ ಕಂಡೀಷನ್ ಒಪ್ಪಕ್ಕೂ ಕೂಡ ಅಮೆರಿಕ ತಯಾರಿಲ್ಲ. ಮುಂದೇನು ರಂಗನಾಥ್, ಈಗ ಹರ್ಮುಜ್ ಜಲಸಂಧಿಯಲ್ಲಿ ಇರಾನ್ನ ಸಂಪೂರ್ಣ ಹಡಗುಗಳಿಗೆ ದಿಗ್ಬಂಧನವನ್ನು ವಿಧಿಸಿರೋದ್ರಿಂದ ಈಗ ಇರಾನ್ನ ಪರಿಸ್ಥಿತಿ ಚಿಂತಾಜನಕ ಆಗಿರುವಂತಹದ್ದು. ಒಂದು ಕಡೆ ಮಾತುಕತೆಗೆ ಅಮೆರಿಕ ನಾವು ಬರಲಿಕ್ಕೆ ಸಿದ್ಧರಿಲ್ಲ, 18 ಗಂಟೆಗಳ ಪ್ರಯಾಣ ಮಾಡಿ ನಾವು ಇಸ್ಲಾಮಾಬಾದ್ಗೆ ಬಂದು ಮಾತುಕತೆ ಮಾಡುವಂತಹದ್ದು ನಾವು ಮಾಡೋದಿಲ್ಲ, ಅದರಿಂದ ಏನು ಪ್ರಯೋಜನ ಇಲ್ಲ ಅನ್ನುವಂಥದ್ದನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಿದ್ದಾರೆ. ಮತ್ತು ನಾವು ಹೇಗೆ ಇರಾನ್ನ ಮಾತುಕತೆಗೆ ಕರೆಸಬೇಕು ಅಂತ ನಮಗೆ ಗೊತ್ತು, ನಾವಷ್ಟು ಶಕ್ತಿಶಾಲಿ ಆಗಿದ್ದೀವಿ, ನಾವಷ್ಟು ಪ್ರಭಾವ ಇರೋದ್ರಿಂದ ಇರಾನ್ನ ನಮ್ಮ ಬಳಿಗೆ ನಾವು ಕರೆಸ್ಕೊಂಡು
ಬಳಸ್ಕೊಳ್ತೀವಿ ಅನ್ನುವಂಥದ್ದನ್ನ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಹೀಗಾಗಿ ಇರಾನ್ನ ಭಯಗೊಂಡಿರುವಂಥದ್ದು. ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ವಿ ಅವರು 3 ಬಾರಿ ಇಸ್ಲಾಮಾಬಾದ್ಗೆ ಭೇಟಿಯನ್ನು ಕೊಟ್ಟಿರುವಂಥದ್ದು. ಕಳೆದ 35 ಗಂಟೆಗಳಲ್ಲಿ 3 ಬಾರಿ ಪಾಕಿಸ್ತಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿನ ಪ್ರತಿನಿಧಿಗಳೊಂದಿಗೆ ಪಾಕಿಸ್ತಾನದ ಪ್ರಧಾನಿ ಮತ್ತು ಅಲ್ಲಿನ ಸೇನಾ ಮುಖ್ಯಸ್ಥರೊಡನೆ ಮಾತುಕತೆಯನ್ನು ಮಾಡಿದ್ದಾರೆ. ಹೇಗಾದರೂ ಮಾಡಿ ಅಮೆರಿಕವನ್ನ ಮಾತುಕತೆಗೆ ಕರೆಸಿ ಅಂತ. ಅಲ್ಲೂ ಸಾಧ್ಯ ಆಗಲಿಲ್ಲ ಅಂತ ಈಗ ರಷ್ಯಾದ ಮೊರೆ ಹೋಗಿರುವಂತಹದ್ದು. ರಷ್ಯಾದ ಜೊತೆಗೂ ಕೂಡ ಅಬ್ಬಾಸ್ ಅರಾಗ್ವಿ ಅವರು ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ನೀವು ಮಧ್ಯಪ್ರವೇಶವನ್ನ ಮಾಡಿ ಹೇಗಾದ್ರೂ ಮಾಡಿ ಹರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ವಿಧಿಸಿರ್ತಕ್ಕಂಥ ದಿಗ್ಬಂಧನವನ್ನ ತೆರವುಗೊಳಿಸೋದ್ರ ಬಗ್ಗೆ ನೀವು ಕೂಡ ಕಾರ್ಯತಂತ್ರವನ್ನು ರೂಪಿಸಿ ಅನ್ನುವಂಥದ್ದನ್ನ ರಷ್ಯಾದೊಂದಿಗೆ ಇರಾನ್ ಈಗ ಬೇಡ್ಕೊಳ್ತಿರುವಂತಹದ್ದು. ಇದ್ರ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದು ಪ್ರಮುಖ ಷರತ್ತನ್ನು ಇಟ್ಟಿರುವಂತಹದ್ದು. ನಾವು ನಿಮ್ಮ ಜೊತೆ ಮಾತಾಡಬೇಕು ಅಂತಂದ್ರೆ, ಮಾತುಕತೆ ನಡಿಬೇಕು ಅಂತಂದ್ರೆ ಅದು ಪ್ರಮುಖವಾಗಿ ಪರಮಾಣು ಶಕ್ತಿಯನ್ನ, ಪರಮಾಣು ಕಾರ್ಯಕ್ರಮಗಳನ್ನ ಇರಾನ್ ಮಾಡಬಾರ್ದು. ಇಂತಹ ಮಾತುಕತೆಗೆ ಏನಾದರೂ ನೀವು ಬರ್ತೀವಿ ಅಂತಂದ್ರೆ ಇದನ್ನ ಮಾತ್ರ ನಾವು ಚರ್ಚೆ ಮಾಡ್ತೀವಿ, ಉಳಿದ ಇನ್ನೇನು ಚರ್ಚೆ ಮಾಡೋದಿಲ್ಲ ಅನ್ನುವಂಥದ್ದು ಅಮೆರಿಕ ಹಾಕ್ತಿದೆ. ಈಗ ಅಮೆರಿಕದ ಜೊತೆ ಮಾತುಕತೆ ಮಾಡಬೇಕು ಇರಾನ್ ಅಂತಂದ್ರೆ ಇರಾನ್ ಕೂಡ 3 ಷರತ್ತುಗಳನ್ನು ಇಟ್ಟಿರುವಂತಹದ್ದು. ಅದರಲ್ಲಿ ಪ್ರಮುಖವಾಗಿ ಇರಾನ್ ಮತ್ತೆ ಅಮೆರಿಕದ ಮಧ್ಯೆ ಏನು ವೈರತ್ವ ಇದೆ ಇದು ಶಾಶ್ವತವಾಗಿ ಕೊನೆಗೊಳ್ಳಬೇಕು, ಯಾವುದೇ ರೀತಿಯಾದ ಸಂಘರ್ಷ ಇರಬಾರ್ದು. ಮತ್ತೆ 2ನೇ ಷರತ್ತು ಏನು ಅಂತಂದ್ರೆ, ಈಗ ಹರ್ಮುಜ್ ಜಲಸಂಧಿಯಲ್ಲಿ ಇರಾನ್ಗೆ ಸಂಪೂರ್ಣವಾದ ದಿಗ್ಬಂಧನವನ್ನು ವಿಧಿಸಿರುವಂತಹದ್ದು. ಈ ದಿಗ್ಬಂಧನವನ್ನು ತೆರವುಗೊಳಿಸಿ ಆ ನಂತರ ನಾವು ಮಾತುಕತೆಗೆ ಬರ್ತೀವಿ. ಒಂದ್ ವೇಳೆ ಈ ದಿಗ್ಬಂಧನವನ್ನು ತೆರವುಗೊಳಿಸಿದ್ದೇ ಆದಲ್ಲಿ ನಾವು ಪರಮಾಣು ಕಾರ್ಯಕ್ರಮಗಳನ್ನ ಹೊಂದದೇ ಇರುವಂತಹ ಮಾತುಕತೆಯಲ್ಲಿ ನಾವು ಭಾಗಿಯಾಗ್ತೀವಿ ಅನ್ನುವಂಥದ್ದನ್ನ ಇರಾನ್ ಹೇಳ್ತಿದೆ. ಇದಕ್ಕೆ ಅಮೆರಿಕ ಹೇಳ್ತಿದೆ, ಇಲ್ಲ ಇಲ್ಲ, ಈ ತರದ ಷರತ್ತುಗಳನ್ನ ವಿಧಿಸಿದ್ರೆ ಆಗೋದಿಲ್ಲ, ನೀವು ಮೊದಲು ಪರಮಾಣು ಶಕ್ತಿಯನ್ನು ಹೊಂದಬಾರದು, ಅಂತಹ ಭರವಸೆಯನ್ನ ಕೊಡಿ, ನಾವು ಮುಂದಿಂದ ಮಾತನಾಡ್ತೀವಿ, ಹರ್ಮುಜ್ ಜಲಸಂಧಿಯಲ್ಲಿ ದಿಗ್ಬಂಧನ ವಿಧಿಸಿರೋದನ್ನ ತೆರವುಗೊಳಿಸೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನುವಂಥದ್ದು ಹೇಳ್ತಾ ಇದೆ ಅಮೆರಿಕ. ಹೀಗಾಗಿ ಇದರ ಮಧ್ಯೆ ಈಗ ತೊಳಲಾಟದಲ್ಲಿ ಇರುವಂತಹದ್ದು ಇರಾನ್ ಕೂಡ. ಹೀಗಾಗಿ ಮುಂದೆ ಈಗ ಬೇರೆ ಯಾವುದಾದ್ರೂ ದೇಶ ಮಧ್ಯಪ್ರವೇಶವನ್ನ ಮಾಡಬೇಕಾಗುತ್ತೆ, ರಷ್ಯಾನೋ ಟರ್ಕಿನೋ ಬೇರೆ ಅಥವಾ ಪಾಕಿಸ್ತಾನವೋ ಮತ್ತೆ ಮಧ್ಯಪ್ರವೇಶವನ್ನ ಮಾಡಿ ಅಮೆರಿಕ ಹಾಗೂ ಇರಾನ್ ಮಧ್ಯೆ ಒಂದು ಮಾತುಕತೆಯನ್ನ ಮಾಡಬೇಕಾಗಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಇರ್ತಕ್ಕಂಥ ಸಂಘರ್ಷವನ್ನು ಕೊನೆಗೊಳಿಸಬೇಕಾಗಿದೆ. ಮತ್ತೆ ಬೇರೆ ಬೇರೆ ದೇಶಗಳು ಕೂಡ ವಿಶ್ವಸಂಸ್ಥೆ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾವೆ. ವಿಶ್ವಸಂಸ್ಥೆ ಕೂಡ ಅಮೆರಿಕ ಹಾಗೂ ಇರಾನ್ಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾವೆ, ಹರ್ಮುಜ್ ಜಲಸಂಧಿಯಲ್ಲಿ ನಿಮ್ಮ ಸಂಘರ್ಷವನ್ನ ಕೊನೆಗೊಳಿಸಿ ಹಡಗುಗಳ ಸರಗ ಸಂಚಾರಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂತ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಕೂಡ ಮನವಿ ಮಾಡಿಕೊಂಡಿದೆ ರಂಗನಾಥ್.